ಕಡೆ ಹೊಳಿಗೂ ನೀರಿಲ್ಲ, ಈ ಕಡೆ ಬೆಳೆನೂ ಪೂರ ಒಣಗ್ಯಾವ. ರೈತರು ಇರಬೇಕು ಸಾಯ್ಬೇಕು ಒಂದು ಗೊತ್ತಾಗಿಲ್ಲ. ಸರ್ಕಾರ ಗಮನ ತಗೊಲಾಗ್ಯದ. ಮತ್ತು ಇವತ್ತು ಅಲ್ಲಿ ನಾವು ಎಲ್ಲ ಡ್ಯಾಮಿಗೆ ನೋಡಿದೆವು, ಅಲ್ಲಿ ಕೆಸರಿ ನೀರೇ ಇಲ್ಲ. ಸುಮ್ಮನೆ ಸಣ್ಣ ಡ್ಯಾಮ್ ಒಟ್ಟು ಕೆಸರಿ ಇಲ್ಲ. ಈ ಕಡೆ ನೋಡಿದ್ರೆ ಪೂರ ಒಣಗ್ಯದ, ಆ ಕಡೆ ನೋಡಿದ್ರೆ ಬೆಳೆ ರೈತರು ಇರ್ ಸಾಯ್ತಿಲ್ಲ. ವರ್ಷ ಮಳಿ ಹೊಳಿ ಬಂದು ಎಲ್ಲ ರೈತರು ಅವಾಗೂ ಸತ್ತಾರ. ಈ ವರ್ಷ ಈ ದನ ಕುರಿ ಹ್ಯಾಂಗ್ ಬದುಕಿ ಈ ವರ್ಷ ದನ ಕುರಿಗಳು ನೀರಿಲ್ಲ. ಮನುಷ್ಯರಿಗೆ ಅಫಜಲ್ಪುರ ತಾಲೂಕಿನ ವಾರಕ್ಕೊಂದೊಂದು ಮಳೆಗೆ ನೀರು ಬಿಡುತ್ತೆ. ನೀರಲ್ಲಿ ಸರಿ ಏನು ಕಾಣ್ತದೋ ಏನು ನೋಡ್ಲತ್ತೋ ಒಂದು ಗೊತ್ತಾಗಲಾಗ್ಯದ. ಏನು ಇರಬೇಕು ಸಾಯ್ ಅಂಥ ಪರಿಸ್ಥಿತಿ ಬಂದದ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಸರ್ಕಾರದ ಕಡೆ ಗಮನ ತಗೋಬೇಕು. ಎಷ್ಟೋ ಹೋರಾಟ ಆಗ್ಲಾಗತ್ತಾವ, ಎಷ್ಟೋ ರೈತರ ವಾರಕ್ಕೆ ಮತ್ತು 15 ದಿನಕ್ಕೊಂದು ಮಾಡ್ಲಾಗತ್ತಾರೆ. ಒಟ್ಟು ಸರ್ಕಾರ ಗಮನನೇ ತಗೋలేదు ನಮ್ಮ ಕಡೆ. ಅದಕ್ಕೆ ದಯವಿಟ್ಟು ಉಜನಿ ಡ್ಯಾಮಿನಿಂದ ನೀರು ಬಿಡಬೇಕು. ಮತ್ತು ನಮ್ಮ ರೈತರು ಇವತ್ತಿನ ದಿನ ಅವ್ರು ಇದ್ರನ್ನೇ ನಾವೆಲ್ಲರೂ ಬದುಕ್ತೇವೆ. ಮತ್ತು ರೈತರೇ ಅವ್ರು ಬೆಳೀಲಿಲ್ಲ ಅಂದ್ರೆ ನಾವು ಅದಕ್ಕಲ್ಲೇ ಇವತ್ತಿನ ದಿನ ರೈತರು ಬೆಳೆದ ಬಗ್ಗೆ ನಮಗೆ ಏನಾದ್ರು ಒಂದು ದಾನ ಸಿಗುತ್ತದಿಲ್ಲ, ಸಿಗಲ್ಲ. ಅದಕ್ಕೆ ನಾ ಹೇಳ್ತೀನಿ, ದಯವಿಟ್ಟು ನಮ್ಮ ಈ ಭೀಮಾ ನದಿ ಹೊಳಿಗೆ ನೀರು ಬಿಡಬೇಕು. ಸರ್ಕಾರ ಗಮನ ಕೊಡಬೇಕು ಇದಕ್ಕೆ. ಅದಕ್ಕೆ ನಾ ಈಗ ಹೇಳಕತ್ತೀನಪ್ಪ ಅಂದ್ರೆ, ಇವತ್ತಿನ ದಿನದಲ್ಲಿ ಈ ಕಡೆ ಮನುಷ್ಯರು ಸಾಯ್ತಾರ, ದನ ಕುರಿನೂ ಸಾಯ್ತಾವ. ಮೂರು ಜನವರಿ ಒಂದು ಉಳಿಯಲಿ. ಅದಕ್ಕೆ ಅಂಥ ಪರಿಸ್ಥಿತಿ ಬಂದ ನಮ್ಮಲ್ಲಿ. ಅದಕ್ಕೆ ದಯವಿಟ್ಟು ನಾ ಸರ್ಕಾರಕ್ಕೆ ಏನು ಹೇಳ್ತೀನಪ್ಪ ಅಂದ್ರೆ, ದಯವಿಟ್ಟು ಭೀಮಾ ನದಿಗೆ ನೀರು ಬಿಡಬೇಕು. ಉಜನಿ ಡ್ಯಾಮಿಗೆ ನೀರು ಬಂದು ಅಂದರೆ ಎಲ್ಲರೂ ಉಳಿತಾರಲ್ಲ, ಎಲ್ಲರೂ ಸಾಯ್ತೇವೆ ನಾವು. ಅಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನನ್ನ ಹೆಸರು ಪ್ರಮೋದ್ ಬೋವಿ ಅಂತ, ಸಿದ್ದರಾಮೇಶ್ವರ ತಾಲೂಕು ಅಧ್ಯಕ್ಷರು.